ರಾಜ್ಯದ ಒಳ ಮೀಸಲಾತಿಯ ವಿಚಾರವಾಗಿ ಏನು ಹೋರಾಟ ಮಾಡಿರ್ತಕ್ಕಂಥ ಈ ಪರಿಸ್ಥಿತಿಗೂ ಹೋರಾಟ ಮಾಡ್ತಾ ಇರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ಮಾದಿಗ ಸಂಬಂಧಿತ ಮಾದಿಗ ಜಾತಿಯ ಎಲ್ಲ ಬಂಧುಗಳು ಹೋರಾಟಗಾರರು. ಇವತ್ತು ನಾವು 1995ರಿಂದ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಹೆಸರಿನಲ್ಲಿ ABCD ವರ್ಗೀಕರಣವನ್ನು ಮಾಡಿ ಅಂತ ಹೋರಾಟವನ್ನು ಪ್ರಾರಂಭಿಸಿದವರು. ನಂತರದ ದಿನಗಳಲ್ಲಿ ಆಂಧ್ರ ಪ್ರದೇಶದ ಮಾದರಿಯಲ್ಲಿ ಮಾದಿಗ ದಂಡೋರ ಎನ್ನೋ ಒಂದು ಸಮಿತಿಯನ್ನು ಕಟ್ಟಿಕೊಂಡು ಕರ್ನಾಟಕ ರಾಜ್ಯದಲ್ಲೂ ಸಹ ಕಳೆದ 20-25 ವರ್ಷದಿಂದ ಆ ಹೆಸರಿನಲ್ಲೂ ಸಮೇತ ಹೋರಾಟ ಮಾಡಿದ್ದೇವೆ. ಮತ್ತು ಅಂಬೇಡ್ಕರ್ ದಂಡು, ಅಂಬೇಡ್ಕರ್ ಯುವಕರ ಸಂಘ, ಅಂಬೇಡ್ಕರ್ ಮಹಿಳಾ ಒಕ್ಕೂಟದ ಹೆಸರಿನಲ್ಲೂ ಸಹ ನಾವು ಹೋರಾಟ ಮಾಡಿದ್ದೇವೆ. ಈ ಹೋರಾಟಗಳನ್ನು ದೆಹಲಿಯಲ್ಲಿ, ಕರ್ನಾಟಕ ರಾಜ್ಯದಲ್ಲಿ ಮತ್ತು ಎಲ್ಲ ಜಿಲ್ಲೆಗಳಲ್ಲಿ, ತಾಲೂಕು ಕೇಂದ್ರಗಳಲ್ಲಿ ಹಲವು ರೀತಿಯ ಚಳುವಳಿಗಳನ್ನು ನಾವು ಮಾಡಿದ್ದೇವೆ. ಚಳುವಳಿಯನ್ನು ಮಾಡಿದಂಥವ್ರಿಗೆ ಇವತ್ತು ಏನು ಪ್ರಯೋಜನ ಆಗಿದೆ ಅನ್ನೋಂಥದ್ದನ್ನು ಎಲ್ಲ ರಾಜಕೀಯ ಪಕ್ಷದ ಆಡಳಿತ ಪಕ್ಷ, ವಿರೋಧ ಪಕ್ಷ ಅಂತಲ್ಲ, ನಮ್ಮ 3 ಪಕ್ಷಗಳಲ್ಲಿ ಆಳ್ವಿಕೆ ಮಾಡಿದ್ದೇವೆ. 3 ಪಕ್ಷಗಳ ಪರವಾಗಿ ಸಂದರ್ಭದಲ್ಲೂ ನಾವು ಹೋರಾಟವನ್ನು ಮಾಡಿದ್ದೇವೆ. ಬಟ್ ಕಣ್ಣೊರೆಸುವ ತಂತ್ರವನ್ನು ಮಾಡಿದರೆ ಬಿಟ್ಟರೆ ಇದರಲ್ಲಿ ಯಾವುದೇ ಥರ ಪ್ರತಿಫಲವಾದ ಒಂದು ಫಲಿತಾಂಶವನ್ನು ಕೊಡೋ ನಿಟ್ಟಿನಲ್ಲಿ ಇವರು ಮಾಡಲಿಲ್ಲ. ಮೊದಲಿಗೆ ಯಡಿಯೂರಪ್ಪನವ್ರ ಸರ್ಕಾರ ಈ ಕಾರ್ಯಕ್ರಮಕ್ಕೆ 12 ಕೋಟಿ ದುಡ್ಡನ್ನು ಬಿಡುಗಡೆ ಮಾಡಿ ಜನಸಂಖ್ಯೆಯನ್ನು, ಜಾತಿವಾರು ಜನಸಂಖ್ಯೆಯನ್ನು ಗುರುತಿಸಲಿ ಅಂದರು. ನಂತರ ಕುಮಾರಸ್ವಾಮಿ ಎಲ್ಲರೂ ಪ್ರಯತ್ನ ಮಾಡಿದ್ದಾರೆ. ಸಿದ್ದರಾಮಯ್ಯನವರು ಕೊನೆ ಹಂತದಲ್ಲಿ ತಮ್ಮ ಪ್ರಯತ್ನವನ್ನು ಮಿಕ್ಕು ಮಾಡಿ ಸದನದಲ್ಲಿ ಮಂಡಿಸಿ ಆ ವರದಿಯನ್ನು ರಾಜ್ಯಪಾಲರಿಗೆ ಕಳಿಸಿ ಕೊನೆಗೆ ಅಂಕಿತವನ್ನು ಹಾಕಿಸಿ ಗೆಜೆಟ್ ನೋಟಿಫಿಕೇಷನ್ ಆದಮೇಲೆ ಮತ್ತೆ ಅದರ ವಿರುದ್ಧ ನಮ್ಮ ಒಳ ಮೀಸಲಾತಿಯ ಸಹೋದರ ಜಾತಿಯ ಅವರು ಸಹ ಅಸ್ಪೃಶ್ಯ ಜಾತಿಯವರೇ ಇವತ್ತು ಅದರ ವಿರುದ್ಧ ಕೋರ್ಟ್ಗೆ ಹೋಗಿದ್ದಾರೆ ಅಂತ ಸುದ್ದಿ ಇದೆ. ಅದ್ರ ಜೊತೆಗೆ ಸ್ಪೃಶ್ಯ ಜಾತಿಯ ಗೋವಿಲ್ ಅಂಬಾಣಿಯವರು ಸಹ ಕೊರ್ಚಾ ಕೊರ್ಮರು ಸಹ ಅದರ ವಿರುದ್ಧ ತಿರುಗಿದಿರ್ತಕ್ಕಂಥದ್ದು. ಮೂಲತಃ ಸ್ಪೃಶ್ಯ ಏನಿದೆ ನಾವು ಸಂಪೂರ್ಣವಾಗಿ ಹೋರಾಟವನ್ನು ಮಾಡಿ ಕುಸಿದು ಬಿದ್ದು ಹೋಗಿದೆ. ನಮ್ಮ ರಾಜಕಾರಣಿಗಳು ಯಾರೂ ನಮ್ಮ ಪರವಾಗಿ ನಿಲ್ತಾ ಇಲ್ಲ. ಬರೀ ಹೇಳಿಕೆಗಳನ್ನು ಕೊಟ್ಕೊಂಡು ಪ್ರತ್ಯೇಕವಾಗಿ ಗುಂಪು ಮಾಡ್ಕೊಂಡು ಇವರು ಹೇಳಿಕೆಯನ್ನು ಕೊಡ್ತಿದ್ದಾರೆ. ಪಕ್ಷಾತೀತವಾಗಿ ಇವರೆಲ್ಲರೂ JDS, BJP, ಕಾಂಗ್ರೆಸ್ ಅಲ್ಲದೆ ಅಸ್ಪೃಶ್ಯ ಮಾದಿಗರು ರಾಜಕಾರಣಿಗಳು ಹೋರಾಟವನ್ನು ಮಾಡಿದರೆ ಅಥವಾ ರಾಜ್ಯಪಾಲರ ಮುಖಾಂತರ ಅಥವಾ ರಾಷ್ಟ್ರಪತಿಗಳ ಮುಖಾಂತರ ಆಗ್ರಹವನ್ನು ಮಾಡಿದ್ದರೆ ಅದು ಪ್ರತಿಫಲ ದೊರೀತಿತ್ತು ಅಂತ ನನಗೆ ಅನ್ನಿಸ್ತದೆ. ಇವರಲ್ಲೇ ಗೊಂದಲ ಇದೆ. ಕಾರಣ ಆಯಾ ರಾಜಕೀಯ ಪಕ್ಷಗಳಲ್ಲಿನ ಸ್ಥಾನಮಾನಗಳು ಮುಂದಿನ ದಿನಗಳಲ್ಲಿ ವ್ಯತ್ಯಾಸ ಆಗುತ್ತೋ ಎನ್ನುವಂಥ ಭಯದ ವಾತಾವರಣದಲ್ಲಿ ಇದ್ದಾರೆ. ನಾನು ಒಂದು ಮಾತು ಹೇಳ್ತೀನಿ, ಈ ಜಾತಿಯ ಸಂಘಟಕರೇನಿದ್ದೀರಾ ಮತ್ತು ಸ್ಥಳೀಯ ಮಟ್ಟದ ಚುನಾಯಿತ ಜನಪ್ರತಿನಿಧಿಗಳು ಏನಿದ್ದೀರಾ, ವಿದ್ಯಾವಂತ ಯುವಕರೇನಿದ್ದೀರಾ ಮತ್ತು ಸಂಘಟನೆಯಲ್ಲಿ ತೊಡಗಿಕೊಂಡಿರ್ತಕ್ಕಂಥವರು ಮತ್ತು ವಿಚಾರವಂತರು ಏನಿದ್ದೀರಾ, ನಮ್ಮ ಸರ್ಕಾರದ ಉನ್ನತ ಅಧಿಕಾರಿಗಳು ಮತ್ತು ಈಗಾಗಲೇ ಬೆಳೆದ ಮೇಲಕ್ಕೇರಿರ್ತಕ್ಕಂಥ ರಾಜಕಾರಣಿಗಳು ಬಂದು ಈ ಜಾತಿಯನ್ನು, ಈ ಜಾತಿಗೆ ಜಾಗೃತಿಗೊಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತಿಲ್ಲ. ಯಾಕೆಂದರೆ ಕೇವಲ ನಾವು ಮೀಸಲಾತಿಯನ್ನೇ ಅವಲಂಬಿಸಿದರೆ ಅದು ನಮಗೆ ಶಾಶ್ವತವಾದ ಒಂದು ಇದು ಫಲಪ್ರದ ಆಗೋದಿಲ್ಲ. ನಮ್ಮ ಮಕ್ಕಳಿಗೆ ಬಹುಮುಖ್ಯವಾಗಿ ಕೂಲಿ ಮಾಡೋ, ನಾಲಿ ಮಾಡೋ ಪಟ್ಟಣ ಪ್ರದೇಶಗಳನ್ನು ಸೇರಿ ವಿದ್ಯಾವಂತರನ್ನು ಮಾಡಬೇಕು. ಬೇಡ, ಇರ್ತಕ್ಕಂಥ ಜಾಗದಲ್ಲೇ ಇದ್ಕೊಂಡು ತಮ್ಮ ಮಕ್ಕಳುಗಳನ್ನು ಶಾಲೆಗೆ ಕಳಿಸಿ ನಾವು ವಿದ್ಯಾವಂತರಾದರೆ ಈ ಸಮಾಜದ ಸಾಮಾಜಿಕತೆ ಮತ್ತು ಆರ್ಥಿಕತೆ, ರಾಜಕೀಯತೆ, ಶೈಕ್ಷಣಿಕತೆ ಇವೆಲ್ಲವೂ ಸರಿದೋಗುತ್ತೆ. ಬೆಲೆಗೆ ಈಗ ಮಾಡಿರ್ತಕ್ಕಂಥ ಮೀಸಲಾತಿ
ಕೇವಲ ಉದ್ಯೋಗ ಮತ್ತು ಶಿಕ್ಷಣ ಅದರ ಅಗತ್ಯತೆ ನಮಗೆ ಹೆಚ್ಚಿಲ್ಲ. ನಮಗೆ ರಾಜಕೀಯ ಮೀಸಲಾತಿಯೂ ಬೇಕು, ಜನಸಂಖ್ಯೆಗೂ ಅನುಗುಣವಾಗಿ ರಾಜಕೀಯ ಮೀಸಲಾತಿಯೂ ಬೇಕು. ಉದಾಹರಣೆಗೆ ನನಗೆ ಬಲ್ಲ ಮೂಲಗಳ ಪ್ರಕಾರ ಈ ರಾಜ್ಯದಲ್ಲಿ ಮಾದಿಗ ಮತ್ತು ಮಾದಿಗೆ ಸಂಬಂಧಿತ ಜಾತಿಗಳು ಕ್ಷೇತ್ರಗಳು ಶಾಸಕರಿರಲಿ, ಪಾರ್ಲಿಮೆಂಟ್ ಸದಸ್ಯರಿರಲಿ, ಸುಮಾರು ಶಾಸಕರು ನನಗೆ ತಿಳಿದ ಹಾಗೆ 18 ಜನ ಇರಬೇಕಾಗ್ತದೆ. ಮತ್ತು ಎಂಪಿಗಳು ಸಹ ಈ ಜಾತಿಯವರೇ 3 ಜನ ಇರಬೇಕಾಗ್ತದೆ. ಅದೇ ಅನುಪಾತದಲ್ಲಿ ZPTP ಇರಬೇಕಾಗ್ತದೆ. ಯಾಕೆಂದರೆ ಇಲ್ಲಿ ಅಸ್ಪೃಶ್ಯ ಅನ್ನುವಂಥದ್ದು ನಮ್ಮನ್ನು ಮೀಸಲಾತಿಯಿಂದ ರಾಜಕೀಯ ಮೀಸಲಾತಿಯಲ್ಲಿ ಮೋಸ ಆಗ್ತಾ ಇದೆ. ಯಾಕಂದರೆ ಅಲ್ಲಿ ಸ್ಪೃಶ್ಯ ಜಾತಿಯವ್ರನ್ನ ಆಯ್ಕೆ ಮಾಡ್ಕೊಳ್ತಾರೆ, ಅಸ್ಪೃಶ್ಯ ಜಾತಿಯವ್ರನ್ನ ಕೈ ಬಿಡ್ತಾರೆ. ಅದಕ್ಕೆ ಸ್ಪೃಶ್ಯಗೆ ಪ್ರತ್ಯೇಕವಾಗಿ ಮೀಸಲಾತಿ ಆಗಬೇಕು ಮತ್ತು ಸ್ಪೃಶ್ಯಗೂ ಅವ್ರ ಜಾತಿಗೆ ಅನುಗುಣವಾಗಿ ಮೀಸಲಾತಿಯನ್ನು ಕೊಡಲಿ. ನಾವು ಯಾವ ಮೀಸಲಾತಿ ವಿರೋಧಿಗಳಲ್ಲ, ಯಾವ ಜಾತಿಯ ವಿರೋಧಿಗಳಲ್ಲ. ನಾವು ಸುಮಾರು ವರ್ಷಗಳಿಂದ ಈ ಸಮಾಜದ ಕಟ್ಟಕಡೆಯ ಕೆಲಸಗಳನ್ನು ಮಾಡಿಕೊಂಡು ಸುಧಾರಣೆ ಮಾಡ್ಕೊಂಡ್ಬಂದಿರ್ತಕ್ಕಂಥ ವರ್ಗ ಇದು ಈ ದೇಶವನ್ನು, ಈ ಸಾಮ್ರಾಜ್ಯವನ್ನು ಹುಟ್ಟು ಹಾಕಿದಂಥ ಒಂದು ವರ್ಗ. ಬಸವಣ್ಣನವರ ನಾಡಿನಲ್ಲಿ ನಾವು ಬಸವಣ್ಣನವರ ತತ್ವದ ಆದರ್ಶದಲ್ಲಿ ಬೆಳೆದಿರ್ತಕ್ಕಂಥವ್ರು ನಾವು. ಡಾಕ್ಟರ್ BR ಅಂಬೇಡ್ಕರ್ ಅವರ ಕೊಡುಗೆ ಅತ್ಯಂತ ಅಪಾರವಿದೆ. ಅಂತಹ ಸಂವಿಧಾನದ ಹೋಗುಗಳಿಗೆ ನಾವು ಒತ್ತು ಕೊಡ್ತಾ ಇಲ್ಲ. ಈ ರಾಜಕೀಯ ಪಕ್ಷ, ಈ ನಾಡು, ಈ ರಾಷ್ಟ್ರ, ಈ ರಾಜ್ಯ ಅಂದರೆ ನಾಚಿಕೆ ಆಗುತ್ತೆ. ಅದು ಈ ಜನಾಂಗದವರು ತಮ್ಮ ಮಕ್ಕಳುಗಳನ್ನು ಶಿಕ್ಷಣಕ್ಕೆ ಒತ್ತು ಕೊಡ್ತಾರೆ ಹೊರತು ಈ ಒಳ ಮೀಸಲಾತಿ ಅಲ್ಲ, ಯಾವುದೇ ಮೀಸಲಾತಿಯನ್ನು ಕೊಟ್ಟರು ಅದು ಕಬಳಿಕೆ ಆಗ್ತಕ್ಕಂಥದ್ದು ಮತ್ತೊಬ್ಬರಿಗಾಗುತ್ತೆ. ನಮ್ಮ ಹಿಂದೆ ಇರ್ತಕ್ಕಂಥ ಗ್ರಾಮೀಣ ಪ್ರದೇಶದಲ್ಲಿ ಇರ್ತಕ್ಕಂಥ ಯಾರಿಗೂ ಅದು ಅನುಕೂಲ ಆಗಲ್ಲ. ಅದಕ್ಕೂ ಅನುಕೂಲ ಆಗಬೇಕು ಅಂತೇಳಿದರೆ ನಾವು ಶಿಕ್ಷಣವಂತರಾಗಬೇಕು, ಪ್ರಜ್ಞಾವಂತರಾಗಬೇಕು, ಆರ್ಥಿಕ ಸುಧಾರಣೆ ಆಗಬೇಕು ಮತ್ತು ಉದ್ಯೋಗದಲ್ಲಿ ಬಹುಪಾಲು ಪಡಿತಕ್ಕಂಥ ಶಕ್ತಿ ನಮಗೆ ಉಂಟಾಗಬೇಕು. ನಮ್ಮ ಹೊಳೆಯನ್ನು ನಾವೇ ತೊಳ್ಕೋಬೇಕಾಗ್ತದೆ, ನಮ್ಮ ಮಕ್ಕಳ ಭವಿಷ್ಯವನ್ನು ನಾವೇ ವೃದ್ಧಿಸಬೇಕಾಗ್ತದೆ ಅಂತ ಹೇಳ್ತಾ ಮತ್ತೊಮ್ಮೆ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ನಾನು ಒಂದು ಮನವಿ ಏನಂದರೆ, ಗೌರವಾನ್ವಿತ ಸರ್ಕಾರದ ಮತ್ತು ವಿರೋಧ ಪಕ್ಷದ ನಾಯಕರುಗಳೇ, ಈಗಾಗಲೇ ನೀವು ಕರ್ನಾಟಕ ರಾಜ್ಯದಲ್ಲಿ KPS ಶಾಲೆ ಅಂತ ಮಾಡಿದ್ದೀರ, ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಅಂತ. ಆ ಥರದ ಶಾಲೆಗಳು ಪ್ರತಿ ಗ್ರಾಮಗಳಲ್ಲೂ ಆದರೆ ಈ ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ ಬಂದು ಗಣೇಶನ ಅವಳಿಯಿಂದ ಮಕ್ಕಳುಗಳನ್ನು ಓದಿಸ್ತಕ್ಕಂಥದ್ದು ತಪ್ಪೈತೆ. ಖಾಸಗಿ ಶಾಲೆಯಲ್ಲಿ ಓದಿಸ್ತಕ್ಕಂಥ ಶಕ್ತಿ ಉಳ್ಳವರು ಯಾರು ಬೇಕಾದರೂ ಓದಿಸಿಕೊಳ್ಳಿ. ಬಟ್ ಕಟ್ಟಕಡೆಯ ಸ್ಥಾನದಲ್ಲಿರ್ತಕ್ಕಂಥವ್ರಿಗೆ ಇದು ಕರ್ನಾಟಕ ಪಬ್ಲಿಕ್ ಶಾಲೆ ಈಗಾಗಲೇ ಯಶಸ್ವಿಯನ್ನು ಕಾಣ್ತಾ ಇದೆ. ಈ ವಿಚಾರವಾಗಿ ನಾನು ಈ ಮುಖ್ಯಮಂತ್ರಿಗಳನ್ನು ಮತ್ತು ಮಧು ಬಂಗಾರಪ್ಪ ಶಿಕ್ಷಣ ಸಚಿವರನ್ನ ಅಭಿನಂದಿಸ್ತೇನೆ. ತಮ್ಮ ಸರ್ಕಾರದ ಅವಧಿಯೊಳಗೆ ಕರ್ನಾಟಕ ರಾಜ್ಯದ ಪ್ರತಿ ಸರ್ಕಾರಿ ಶಾಲೆಗಳು ಮುಚ್ಚೋಗ ಹಂತದಲ್ಲಿರುವನ್ನ KPS ಶಾಲೆಯನ್ನಾಗಿ ಮಾಡಿ ಮತ್ತು ಮಕ್ಕಳಿಗೂ ಉದ್ಯೋಗದ ಶಿಕ್ಷಕರಿಗೂ ಒಂದು ಅನುಕೂಲವನ್ನು ಮಾಡಿಕೊಡ್ತೀರಾ ಅಂತ ಈ ಸಂದರ್ಭದಲ್ಲಿ ನಾನು ಆಗ್ರಹಿಸ್ತಾ ಸರ್ಕಾರಕ್ಕೆ ಈ ಮುಖಾಂತರ ನಾನು KPS ಶಾಲೆ ವಿಚಾರವಾಗಿ ಅತ್ಯಂತ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ.